ನಿಮ್ಗೆ ಸರಿ ನೀವು ಹೇಳ್ತಾ ಇದ್ರಿ ನಮ್ಗೆ 2013 ನಿಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ರು 2013 ಅವಕಾಶ ಇತ್ತು, ಅವಾಗಲೂ ತಪ್ಪಿಸಿದ್ರು, ಈಗಲೂ ತಪ್ಪು ಹೋಗಿದೆ. ಸೊ ಎಲ್ಲ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಸರ ವ್ಯಕ್ತಪಡಿಸೋದು ಸ್ವಾಭಾವಿಕ. ಪಕ್ಷದ ನಿಷ್ಠೆಯಿಂದ ಪಕ್ಷದ ಕಾರ್ಯಕರ್ತರು ವ್ಯಕ್ತಪಡಿಸೋದು ಸ್ವಾಭಾವಿಕ. ವರಿಷ್ಠರ ಗಮನಕ್ಕೆ ಕೂಡ ಇದೆ, ಎಲ್ಲ ವರಿಷ್ಠರಿಗೆ ಗೊತ್ತಿದೆ. ರಾಜ್ಯದ ವರಿಷ್ಠರಿಗೆ ಮೇಲೆ ಹೈಕಮಾಂಡ್ ಕೂಡ ಗೊತ್ತಿದೆ. ಅದನ್ನು ನೋಡ್ಬೇಕು. ಜಿಲ್ಲೆಗೆ ಅನ್ಯಾಯ ಆಗಿದೆ. ರಾಯಚೂರು ಜಿಲ್ಲೆಗೆ ಕಳೆದ 2004ರಲ್ಲಿ ನಮ್ಮ ಜಿಲ್ಲೆಗೆ ಚುನಾಯಿತ ಪ್ರತಿನಿಧಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ, MLAಗಳಿಗೆ. ಅವತ್ತಿಲಿದ್ದ ಇವತ್ತಿನವರೆಗೂ ಒಬ್ಬ MLA ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ನಾವೆಲ್ಲ 3-4 ಜನ, ಇಬ್ಬರು MLC, ಇಬ್ಬರು MLAಗಳು, ಒಬ್ಬರು MP, 4 ಜನ ಒಟ್ಟೊಟ್ಟಿಗೆ ಹೋಗಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಈ ಸಲ ಎಷ್ಟೊತ್ತಿದ್ರು ಕೊಡ್ಲೇಬೇಕು ರಾಯಚೂರಲ್ಲಿ ಎಂಬ ಒತ್ತಡವನ್ನು ಹಾಕಿದ್ವಿ. ಯಾಕೋ ಕೊಟ್ಟಿಲ್ಲ. ನೋಡ್ಬೇಕು ಕೂತ್ಕೊಂಡು ಸಂಪರ್ಕ ಮಾಡಿದ್ರಾ? ಎಲ್ಲೇ ಈಗ ನಾವ್ ಯಾರಿಗ ಹೇಳಿಲ್ಲ. ನೋಡ್ತೀವಿ ಕುಂತ್ಕೊಂಡು ಚರ್ಚೆ ಮಾಡಿ. ಈಗ ನಾನು ಒಬ್ಬ ಕೇಳ್ತೀನಿ, ಈಗ ನಾವು 4 ಜನ 5 ಜನ ಕೂಡಿ ಒಕ್ಕಟ್ಟಿನಿಂದ ಮಾಡಿವಿ. 5 ಜನ ಕುಂತ್ಕೊಂಡು ತೀರ್ಮಾನ ಮಾಡ್ತೀವಿ. ಈಗ ದದ್ದಲ್ ಬಸನಗೌಡ ಅವರು, MLC ವಸಂತ್ ಕುಮಾರ್, ನಾನು, ಶರಣೇಗೌಡರು ಮತ್ತು ನಮ್ಮ ಕೊಪ್ಪಳ ಲೋಕಸಭಾ ಸದಸ್ಯರು ಪಾಸಿಟಿವ್ ಆಗಿದ್ರು. ನಮ್ಮ ಜಿಲ್ಲೆಗೆ ಈ ಸಲ ಅವಕಾಶ ಕೊಡ್ತು ಪಾಸಿಟಿವ್ ಆಗಿದ್ರು ಎಲ್ಲರೂ. ನೀವು ಹೇಳ್ತಾ ಇದ್ರಿ ನಮ್ಗೆ 2013 ನಿಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ರು 2013 ಅವಕಾಶ ಇತ್ತು, ಅವಾಗಲೂ ತಪ್ಪಿಸಿದ್ರು, ಈಗಲೂ ತಪ್ಪು ಹೋಗಿದೆ. ಸೊ ಎಲ್ಲ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಸರ ವ್ಯಕ್ತಪಡಿಸೋದು ಸ್ವಾಭಾವಿಕ. ಪಕ್ಷದ ನಿಷ್ಠೆಯಿಂದ ಪಕ್ಷದ ಕಾರ್ಯಕರ್ತರು ವ್ಯಕ್ತಪಡಿಸೋದು ಸ್ವಾಭಾವಿಕ. ವರಿಷ್ಠರ ಗಮನಕ್ಕೆ ಕೂಡ ಇದೆ, ಎಲ್ಲ ವರಿಷ್ಠರಿಗೆ ಗೊತ್ತಿದೆ. ರಾಜ್ಯದ ವರಿಷ್ಠರಿಗೆ ಮೇಲೆ ಹೈಕಮಾಂಡ್ ಕೂಡ ಗೊತ್ತಿದೆ. ಅದನ್ನು ನೋಡ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.